ಪದಗಳಿಗೆ ಜೀವ ನೀಡಿ. ಇದು ನನ್ನ ಪ್ರಿಯವಾದ ವಾಕ್ಯ. ಯಾಕೆ ಅಂದರೆ ಪದಗಳಿಗೆ ಜೀವ ಇಲ್ಲ ಅಂದ್ಬಿಟ್ಟು ನೀವು ಜೀವ ತುಂಬ ಕೆಲಸ ಮಾಡಬೇಕು ಸ್ವಾಮಿ. ಅದಕ್ಕೆ ಇದನ್ನು ಅರ್ಥ ಮಾಡ್ಸೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಭಾಷೆ ಅಕ್ಷರಗಳು, ಅಕ್ಷರಗಳಿಂದ ಪದಗಳಾಗಿ, ಪದಗಳು ಅನೇಕ ಪದಗಳು ಸೇರಿ ಒಂದು ವಾಕ್ಯವಾಗಿ ವಾಕ್ಯ ರಚನೆ ಮಾಡ್ತಾ ಮಾಡ್ತಾ ಮಾತಾಡ್ತಾ ಇರ್ತೀವಿ, ಬರಿತಾ ಇರ್ತೀವಿ. ಕರೆಕ್ಟಾ? ಜೀವ ಕೊಟ್ರೆ ಇಮ್ಯಾಜಿನ್, ಪ್ರತಿ ಪದಕ್ಕೆ ಒಂದು ಜೀವ ಇದೆ ಅಂತ. ಅದು ನಿಮ್ಮ ಎದುರುಗಡೆ ಬಂದು ನೀವು ಚೆನ್ನಾಗಿ ಮಾತಾಡ್ತಾ ಇದ್ರೆ ಖುಷಿಯಾಗಿ ನಡೆಯುತ್ತೆ. ನೀವು ಒಂಥರ ತಪ್ಪು ಪ್ರೊನೌನ್ಸಿಯೇಷನ್ ಮಾಡಿದ್ರೆ ಮುಖ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ನೀವು ಈ ವಿಷಯನ ಇನ್ನೊಂಚೂರು ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಇವರು ಕಲಿಬೇಕು, ಹೆಂಗೆ ಕಲಿತಾರೆ, ಕಲಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಥರ ವಿಷಯ ಕೊಟ್ಬಿಡ್ತೀನಿ. ಓಕೆ. ಈಗ ಯೋಗ ಶಿಕ್ಷಕಿ ಗೃಹಿಣಿ ನೇತ್ರಾವತಿ ವಿಜಯಪುರದಿಂದ, ಅವರು ಬೇರೆಯವ್ರನ್ನೆಲ್ಲ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರಲ್ಲ ಅವ್ರನ್ನೆಲ್ಲ ಮಾತಾಡಿಸ್ತಾರೆ, ಹೆಂಗೆ ಜೀವ ತುಂಬ್ತಾರೆ ಅಂತ. ನೋಡೋಣ ಬನ್ನಿ. ಎಸ್, ಓ ಟು ನೇತ್ರಾವತಿ. ನಮಸ್ತೆ ಸರ್, ನನ್ನ ಆತ್ಮೀಯ ನಮಸ್ತೆ. ಕಲಿಕಾ ನಮಸ್ಕಾರ. ಜಯಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ, ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಷಯ ಪದಗಳಿಗೆ ಜೀವ ನೀಡಿ ಅಂತ ಹೇಳಿ ಇವತ್ತಿನ ವಿಷಯ. ಈ ವಿಷಯದ ಕುರಿತು, ಪದಗಳಂದ್ರೆ ನಾವು ಏನ್ ಮಾಡ್ತೇವೆ, ಮಾನವ ಜೀವನದಲ್ಲಿ ಸಾಕಷ್ಟು ಹುಟ್ಟು ಸಾವುಗಳ ನಡುವೆ ಅಷ್ಟೇ ಸಮಯ ಅಲ್ಲ ಅದು. ಅದು ಅನುಭವಗಳು, ಭಾವನೆಗಳು ಮತ್ತು ನಿರ್ಧಾರಗಳನ್ನು ಒಂದು ಮೌಲ್ಯಗಳು ಕೊಡುವಂತ ಒಂದು ಇದು ಅಂತ ಹೇಳ್ಬಹುದು. ಈ ವಿಷಯದ ಕುರಿತು ಹರಿಪ್ರಸಾದ್ ಸರ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಎಲ್ಲರಿಗೂ. ಪದಗಳಿಗೆ ಜೀವ ನೀಡಿ ಅಂತಕ್ಕಂಥ ವಿಷಯ ಬಹಳ ಸೂಕ್ತವಾಗಿದೆ ನಮಗೆ. ಒಟ್ಟಾಗಿ ನಾನು ಪ್ರಿನ್ಸಿಪಲ್ ಆಗಿ ಒಬ್ಬ ಲೆಕ್ಚರರ್ನಾಗಿ ನೋಡಿದಂಥ ಸಂದರ್ಭದಲ್ಲಿ, ಬಹಳ ಪಾಠ ಮಾಡಬೇಕಾದ ಸಂದರ್ಭದಲ್ಲಿ ನಾವು ಭಾವನೆ ಇರಬೇಕು. ಭಾಷೆ ಏನು ವ್ಯಕ್ತಪಡಿಸ್ತಾ ಇದ್ದೀವಿ ಅದಕ್ಕೆ ತಕ್ಕಂಥ ನಾವು ದೇಹ ಮತ್ತು ಉಸಿರು ಹೇಗೋ, ಭಾವ ಮತ್ತು ಪದಗಳು ಹಾಗೆ ಬಹಳ ಸೂಕ್ತವಾಗಿದ್ದರೆ ಮಾತ್ರ ಒಂದು ಎದುರುಗಡೆ ಇರುವಂಥ ವ್ಯಕ್ತಿಗೆ ನಾವು ವಿಷಯವನ್ನು ತಲುಪಿಸೋಕೆ ಬಹಳ ಸೂಕ್ತವಾಗಿರುತ್ತೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಪುರಂದರದಾಸರಾಗಿರ್ಬೋದು, ನಾವು ವಚನಕಾರರಾಗಿರ್ಬೋದು, ನಮ್ಮ ಅನೇಕ ರೀತಿ ಕವಿಗಳಾಗಿರ್ಬೋದು, ಅನೇಕ ಅವರು ವಾಕ್ಯಗಳನ್ನ ರಚನೆ ಮಾಡಬೇಕಾದ್ರೆ ಅವು ಭಾವ ತುಂಬಿ ವ್ಯಕ್ತಪಡಿಸ್ತಿದ್ರು ಅಂತಕ್ಕಂಥ. ನಾವು ಅಷ್ಟೇ ಒಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕಾದ ಸಂದರ್ಭದಲ್ಲಿ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ದೇಹ ಮನಸ್ಸು ಆತ್ಮ ಸ್ಪಂದಿಸುವಂತೆ ಮಾತಾಡಿದಾಗ ಇನ್ನೊಬ್ಬ ವ್ಯಕ್ತಿಗೆ ಆ ಒಂದು ವಿಷಯ ಪರಿಪೂರ್ಣವಾಗಿ ಸೂಕ್ತವಾಗಿ ಅದು ಅರ್ಥವಾಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಯಾವುದೇ ಆಗಲಿ ಹೃದಯ ಮತ್ತು ಭಾವನೆಗಳ ಮೂಲಕ ಬಂದಂತ ಮಾತುಗಳು ಪ್ರತಿಯೊಬ್ಬರಿಗೂ ಹೃದಯ ಇದು ತಲುಪ್ತಾವ ವಿಷಯದ ಬಗ್ಗೆ ಅಂತ ಹೇಳ್ತಾ, ನಮ್ಮ ಅದೇ ರೀತಿ ಇನ್ನೊಬ್ರು ವಿಕಾಸ್ ಸರ್ ಅವ್ರು ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ನಮಸ್ತೆ ಸರ್. ನಮಸ್ತೆ ಮೇಡಮ್. ಇವತ್ತಿನ ಚರ್ಚಾ ವಿಷಯ ನಮಗೆ ಕೊಟ್ಟಿರೋದು ಪದಗಳಿಗೆ ಜೀವ ನೀಡಿ. ನಾವು ಮಾತನಾಡುವುದು ಮತ್ತೆ ಹಾಗೆ ಬಳಸುವ ಪದಗಳು ಬರೀ ಅಕ್ಷರಗಳಾಗಿರೋದಿಲ್ಲ, ಅವುಗಳಿಗೆ ಭಾವನೆಗಳನ್ನೇ ತುಂಬಿದಾಗ ಆ ಪದಗಳಿಗೆ ಜೀವ ಬರುತ್ತೆ ಅಂತೇಳಿ ಹಿರಿಯ ಸಾಹಿತಿಗಳು ಹೇಳ್ತಾ ಇರ್ತಾರೆ. ಕೇವಲ ಜ್ಞಾನಕ್ಕಾಗಿ ನಾವು ಬಳಸದೆ, ನಾವು ಪದಗಳನ್ನ ಅವಾಗ ಪ್ರೀತಿ, ಕರುಣೆ, ಹಾಗೆ ನಾವು ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ ಆ ಪದಗಳ ಮೇಲೆ ಅದು ನಮ್ಮ ಮನಸ್ಸಿಗೆ, ಬೇರೆಯವ್ರ ಮನಸ್ಸಿಗೆ ಅದು ವ್ಯಕ್ತಪಡಿಸುತ್ತೆ ನಮ್ಮ ಭಾವನೆಗಳು ಅನ್ನೋದು ಹೇಳ್ತೀವಿ. ಹಾಗೆ ಮಾತಿಗೂ ಸಂಬಂಧ, ಮತ್ತೆ ನಾವು ಮಾಡುವ ಕೆಲಸಕ್ಕೂ ಸಂಬಂಧವಿರುವ ರೀತಿಯಾಗಿ ಆ ಪದಗಳನ್ನ ನಾವು ಉಚ್ಚಾರಣೆ ಮಾಡಬೇಕಾಗುತ್ತೆ. ಆ ಪದಗಳಿಗೆ ಸಂಬಂಧವಿರ್ತದೆ. ಹಾಗೆ ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಆ ಪದಗಳನ್ನ ವಚನದಲ್ಲಿ ರೂಪದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಾವು ಹೇಳ್ತಿರೋದು. ಯಾಕೆಂದ್ರೆ ಎಲ್ಲರೂ ಯಾವುದೇ ವೇದಿಕೆಯಲ್ಲಿ, ಯಾವುದೇ ಕಾರ್ಯಕ್ರಮಗಳು, ಮಠಾಧೀಶರುಗಳು ಆ ವಚನಗಳನ್ನ, ಅವ್ರ ಪದಗಳನ್ನ ಯಾವ ರೀತಿ ಉಪಯೋಗಿಸಿ ವಾಕ್ಯ ಮುಖಾಂತರ ಮಾಡಿದ್ದಾರೆ ಅಂತ ನಾವು ಪದಗಳನ್ನ ಸಂಬಂಧ ವಿಚಾರದಲ್ಲಿ ಮಾತಾಡ್ತೀವಿ. ಹಾಗೆ ನಾವು ಹಿರಿಯ ಸಾಹಿತಿಗಳು, ಅದ್ರ ವಿಶೇಷವಾಗಿ ಅವರು ಬರೆದಿರೋ ಪುಸ್ತಕಗಳನ್ನ ನೋಡ್ಬೋದು, ಆ ಪದಗಳನ್ನ ಯಾವ ರೀತಿ ಉಚ್ಚಾರಣೆ ಮಾಡಿ ಯಾವ ರೀತಿ ಬರೆದಿರ್ತಾರೆ ಅಂತೇಳಿ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಜಯಪ್ರಕಾಶ್ ನಾಗ್ತೇಳಿ ಅವರು ಯಾವ ರೀತಿ ಪದಗಳನ್ನ ಉಪಯೋಗಿಸಿ ಮಾತಾಡ್ತಾರೆ ಅಂತ ನಾವು ನಮ್ಮ ಈ ತರಗತಿನಲ್ಲಿ ನೋಡ್ತಾ ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಬಸವಣ್ಣನವರು ಪದಗಳನ್ನು ತಮ್ಮ ವಚನಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರಂತೇಳಿ ಒಂದು ಹೇಳುವ ಮುಖಾಂತರ ಹೇಳಿದ್ರಿ. ಇದೇ ರೀತಿ ತಿಪ್ಪೇಸ್ವಾಮಿ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರ ನೋಡೋಣ. ಡಾಕ್ಟರ್ ತಿಪ್ಪೇಸ್ವಾಮಿ ಅವರು, ನಮಸ್ತೆ ಸರ್. ಅವ್ರ ಮ್ಯೂಟ್ ಆದಂಗ ಕಾಣಿಸ್ತೈತಿ. ಸುದರ್ಶನ್ ಸರ್, ಈ ವಿಷಯದ ಕುರಿತು ಏನ್ ಹೇಳ್ತೀರ? ಪದಗಳು ಬಹಳ ಅತಿ ಶಕ್ತಿಯುತವಾದವು. ಹೇಗೆ ಅಂದ್ರೆ ಅವು ಆಡುವಾಗ ಬಹಳ ಪರಿಣಾಮಕಾರಿಯಾಗಿರತ್ತ.
ಯಾವುದೇ ಒಂದು ಪದನ ಆಡುವಾಗ ಕೆಲವು ಪದಗಳು ನಮಗೆ ನೋವನ್ನಾದ್ರೂ ಉಂಟು ಮಾಡ್ತವೆ, ಇಲ್ಲ ಕೆಲವು ಪದಗಳು ಆಸೆನೂ ತರಿಸುತ್ತವೆ, ಕೆಲವು ಪದಗಳು ಆ ಆ ಹೇಗೆ ಪ- ಆ ಪದ ಅಹಂಕಾರದಿಂದ ತುಂಬಿತ್ತು ಅಂದ್ರೆ ಅದನ್ನ ಕೆಲವರನ್ನ ದೂರನೂ ಮಾಡ್ಬೋದು. ಆ ಪದ ವಿನಯದಿಂದ ತುಂಬಿತ್ತು ಅಂದ್ರೆ ಹೃದಯಕ್ಕೆ ಹತ್ರನೂ ಕೂಡ ಮಾಡಬಹುದು. ಆ ಹೀಗೆ ಆ ಪದಗಳು ಆ ಧ್ವನಿ ಮೇಲೆ ಆಧಾರಿತವಾಗಿರುತ್ತೆ. ನಾವು ಆ ಪದಕ್ಕೆ ಧ್ವನಿಯನ್ನ ಹೇಗೆ ಕೂಡಿಸ್ತೀವಿ ಅಂದ್ರೆ ಆ ವಿನಯವಾಗಿ ಧ್ವನಿಯನ್ನ ಕೂಡಿಸಿದ್ರೆ ಆ ಪದದ ಅರ್ಥನೇ ಬೇರೆ ಆಗಿರುತ್ತೆ. ಮತ್ತೆ ಕೆಲವೊಂದ್ಸರಿ ಬ ಆ ಪದಕ್ಕೆ ಆ ಅಹಂಕಾರನ ತುಂಬಿದ್ರೆ ಆ ಪದದ ಅರ್ಥನೇ ಬೇರೆ ಆಗಿರುತ್ತೆ. ಈ ರೀತಿ ಪದಗಳಿಗೆ ಜೀವ ನೀಡುವಾಗ ನಾವು ನೋಡ್ಕೊಂಡು ಅಂದ್ರೆ ಆ ಆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿತ್ತು ಅಂದ್ರೆ ಆ ಒಳ್ಳೇದು ಅಂತ ಅಷ್ಟೇ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ವಿನಯ ಮತ್ತು ಅಹಂಕಾರದಿಂದ ಅದೇ ಪದಗಳನ್ನು ಮಾತನಾಡದಕ್ರೆ ಯಾವ ತರ ಪ್ರಭಾವ ಬೀರ್ತದ ಅನ್ನೋ ಒಂದು ಶೈಲಿಯಲ್ಲಿ ಹೇಳಿದ್ರಿ. ಅದೇ ರೀತಿ ಶೈಲಜಾ ಮೇಡಮ್ ಅವರು ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ನಮಸ್ತೆ ಮೇಡಮ್. ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಅನ್ ಅನ್ಮ್ಯೂಟ್. ಪದಗಳಿಗೆ ಜೀವ ನೀಡಿ, ಇದು ತುಂಬಾ ಅರ್ಥಪೂರ್ಣವಾಗಿರುವಂತಹ ಮಾತು ಮ್ಯಾಮ್. ಅಕ್ಷರಗಳಲ್ಲ, ಅದರಲ್ಲಿ ಭಾವನೆಗಳು ತುಂಬಿರ್ತವೆ. ಕುರಿತು ನಮಸ್ತೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್, ಈ ಪದಗಳಿಗೆ ಜೀವ ನೀಡಿ, ಇದು ನಾವು ಪದಗಳಿಗೆ ಜೀವ ನೀಡಿ ಇದು ನಾವು ಮಾತಾಡೋದು ನಮ್ಮ ವ್ಯಕ್ತಿತ್ವನ ಹೇಗೆ ಅಂತ ನಾವು ಸೂಚಿಸುತ್ತದೆ. ನಾವು ಮಾತಾಡುವುದರಲ್ಲಿ ನಾವು ಯಾವ ತರ ಹೇಗೆ ಅಂತಂದ್ಬಿಟ್ಟು ಸೂಚಿತೆ. ನಾವು ಸ್ಪಷ್ಟವಾಗಿ, ಸುಲಲಿತವಾಗಿ, ಮತ್ತೆ ಸಂದರ್ಭೋಚಿತವಾಗಿ, ಸಮಯ ತಕ್ಕಂತೆ ಕರೆಕ್ಟ್ ಆಗಿ ನಾವು ಮಾತಾಡಿದಾಗ ನಾವು ಸಾರ್ವಜನಿಕರಲ್ಲಿ ಉತ್ತಮವಾಗಿ ಸಂವಹನ ಮಾಡಬಹುದು. ನಮ್ಮ ಒಂದು ವಿಚಾರವನ್ನು ಕರೆಕ್ಟ್ ಆಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಬಹುದು. ಮತ್ತೆ ಅದು ಸುಮಾರು ಹಿರಿಯರೆಲ್ಲ ವಚನಕಾರರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ವಚನದ ಬಗ್ಗೆ. ಹಾಗಾಗಿ ಪ್ರತಿಯೊಂದು ಉಚ್ಚಾರಣೆಯಲ್ಲಿಯೂ, ಅಕ್ಷರಗಳಲ್ಲಿಯೂ ಪದಗಳು ಸೇರಿಸಿದಾಗ ನಾವು ವಾಕ್ಯವನ್ನು ಮಾಡ್ತೇವೆ. ಆ ವಾಕ್ಯವನ್ನು ನಾವು ಕರೆಕ್ಟ್ ಸರಿಯಾದ ರೀತಿಯಲ್ಲಿ, ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕಂತೆ, ಸರಿಯಾದ ವೇಳೆಯಲ್ಲಿ ಒಂದು ಸಂವಹನ ಮಾಡಿದಾಗ ನಮ್ಮ ಸರಿಯಾದ ಒಂದು ವಿಚಾರವನ್ನು ಇನ್ನೊಬ್ಬರಿಗೆ ಮುಟ್ಟಿಸಬಹುದು. ನಮ್ಮ ಹೃದಯದಿಂದ ಹೇಳಿದಾಗ ಇನ್ನೊಬ್ಬರ ಹೃದಯಕ್ಕೆ ಹೋಗುತ್ತೆ. ಹಾಗಾಗಿ ನಾವು ಪದಗಳನ್ನ ಬಳಸಬೇಕಾದಾಗ ಒಂದು ಒಳ್ಳೆ ಒಂದು ಭಾವನೆಯಿಂದ ನಾವು ಉಚ್ಚಾರಣೆ ಮಾಡಿದಾಗ ಅವರೇ ಒಂದು ಭಾವನೆಗೆ ತಲುಪುತ್ತಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು. ಈ ವಿಷಯದ ಕುರಿತು ಪದಗಳಿಗೆ ಜೀವ ನೀಡಿ ಅಂತೇಳಿ ಶಂಕರ್ ಸರ್ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ತೆ. ಆ ಪದಗಳಿಗೆ ಜೀವ ನೀಡಿ ಇದು ತುಂಬಾ ಒಳ್ಳೆ ವಿಷಯ. ಅಂದ್ರೆ ಈಗ ನಾವು ಇದೇನ್ ಸೂಚಿಸುತ್ತೆ ಅಂದ್ರೆ, ನಾವು ಆಡೋ ಮಾತುಗಳನ್ನ ಪ್ರತಿನಿತ್ಯ ಇರ್ಬೋದು, ಅಥವಾ ನಾವು ದಿನಬಳಕೆಯಲ್ಲಿ ಆಡೋ ಮಾತುಗಳು ಇರ್ಬೋದು, ಅಥವಾ ಸಂಬಂಧದಲ್ಲಿ ಆಡೋ ಮಾತುಗಳಿರ್ಬೋದು, ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ, ಅದರ ಮಾತನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಆಡ್ಬೇಕು, ಅದರ ಮಾತಾಡೋದ್ರಿಂದ ಏನ್ ಪರಿಣಾಮ ಆಗುತ್ತೆ, ಅದಕ್ಕೆ ಜೀವ ತುಂಬೋದು, ಅಂದ್ರೆ ಜೀವ ತುಂಬಿ ಮಾತಾಡ್ಬೇಕು. ಈಗ ಯಾವ್ದೋ ಒಂದು ಸಂದರ್ಭ, ಒಬ್ರು ಯಾರಿಗೂ ನೊಂದವ್ರಿಗೆ ನಾವು ಸಾಂತ್ವನ ಹೇಳ್ತಾ ಇದೀವಿ ಅಂತಂದ್ರೆ, ಕೇವಲ ಒಂದು ಬರೀ ಮಾತಿಗೋಸ್ಕರ ಮಾತಾಡೋದಷ್ಟೇ ಅಲ್ಲ, ಅವರ ನೊಂದವರಲ್ಲಿ ಒಂದು ಭರವಸೆ, ಒಂದು ಧೈರ್ಯ ಮೂಡೋ ತರ ನಮ್ಮ ಮಾತುಗಳಲ್ಲಿ ಒಂದು ಭಾವನೆ ಇರ್ಬೇಕು. ನಮ್ಮ ಆ ಭಾವನೆ ಅವ್ರಿಗೆ ಮೂಡಿಸ್ಬೇಕು, ಆ ರೀತಿ ಮಾತಾಡ್ಬೇಕು. ಹಾಗೆ ಈಗ ನಾವು ಯಾರಿಗಾರು ಈಗ ಮಕ್ಕಳಿಗೆ ಏನಾದ್ರು ಕತೆ ಹೇಳ್ತಾ ಇದೀವಿ ಅಂತಂದ್ರೆ, ಪದಗಳಲ್ಲಿ ಜೀವ ತುಂಬಿದ್ರೆ ಆ ಕಥೆನೇ ಅವ್ರ ಮುಂದೆ ಚಿತ್ರಣ ಬರ್ತದೆ. ಹಾಗೆ ಮಾತನ್ನೋದನ್ನ ಒಂದು ಜ್ಯೋತಿರ್ಲಿಂಗಕ್ಕೆ ಹೋಲಿಸ್ತಾರೆ, ಮಾತೆ ಜ್ಯೋತಿರ್ಲಿಂಗ ಅಂತ ಹೇಳಿ. ಹಾಗಾಗಿ ನಾವು ಮಾತಾಡೋದು ಅವ್ರಿಗೆ ಮನ ಮುಟ್ಟುವಂತೆ ಮಾತಾಡಬೇಕು, ವಿನಯದಿಂದ, ಅವ್ರಿಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಪರಿಣಾಮಕಾರಿಯಾಗಿ ಅದರಲ್ಲಿ ಭಾವ ತುಂಬಿ ಮಾತಾಡ್ಬೇಕು ಅಂತ ಹೇಳಿಕ್ ಬಯಸ್ತೀನಿ ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತತ್ತ. ಯಾವುದೇ ಅಲ್ಲಿ ಮಾತು ಆಡಬೇಕಾದ್ರೆ ಅದ್ರ ಮೇಲೆ ನಿಯಂತ್ರಣ ಇಟ್ಟುಕೊಂಡು ಮಾತನಾಡಿದ್ರೆ ಚೆನ್ನಾಗಿರ್ತದ ಅಂತ ಹೇಳಿ ಈ ವಿಷಯದ ಕುರಿತು ಶ್ರೀನಿವಾಸ್ ಮೂರ್ತಿ ಅವರು ಏನ್ ಹೇಳ್ತಾರೆ ಕೇಳೋಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀನಿವಾಸ್ ಮೂರ್ತಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಪದಗಳಿಗೆ ಜೀವ ನೀಡಿ ಈ ವಿಷಯದ ಕುರಿತು ಏನ್ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಕೇಳಿಸ್ತಾ ಇದೆಯಾ ಮೇಡಮ್? ಓಕೆ ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮಾತಾಡಿ. ಮಾತ್ ಪದಗಳಿಗೆ ಜೀವ ನೀಡಿ. ನಾವು ಮಾತಾಡುವಾಗ ಅದು ಕೇಳುಗರ ಹೃದಯವನ್ನು ತಲುಪಿಸುವ ಒಂದು ಕಲೆ. ಮಾತಾಡಬೇಕಾದ್ರೆ ನಾವು ಅನುಭವಿಸಿ ಭಾವನೆಗಳಿಂದ ತುಂಬಿ ಮಾತಾಡಬೇಕು. ನಾವು ಆಡೋ ಮಾತು ಸ್ಪಷ್ಟತೆ ಮತ್ತು ಸರಳವಾದ ವಾಕ್ಯಗಳಿಂದ ಕೂಡಿರಬೇಕು. ನಾವು ಮಾತಾಡ್ಬೇಕಾದ್ರೆ ಕೇಳುಗರ ಕಣ್ಣಿನಲ್ಲಿ ಚಿತ್ರಪಟದಂತೆ ಅವ್ರಿಗೆ ಭಾಸವಾಗಬೇಕು. ಮತ್ತೆ ನಾವು ಮಾತಾಡುವಾಗ ನುಡಿ ಮುತ್ತುಗಳು, ಕತೆ, ಕವಿತೆಗಳನ್ನ ಸೇರಿಸಿ ಮಾತಾಡಿದ್ರೆ ಅದು ಬಹಳ ಚೆನ್ನಾಗಿರುತ್ತೆ ಮೇಡಮ್. ಮತ್ತು ಹೃದಯದಿಂದ ನಾವು ಮಾತಾಡಿದ್ರೆ ಅದಕ್ಕೆ ಜೀವ ತುಂಬಿದಾಗುತ್ತೆ ಮೇಡಮ್. ಪದಗಳಿಗೆ ಇಷ್ಟು ಹೇಳಿ ನನ್ನ ಎರಡು ಮಾತನ್ನ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಕಲಿಕಾರ್ಥಿಗಳು ಈ ವಿಷಯಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಭಿನ್ನವಾಗಿ ಹೇಳಿದರು. ಜಯಪ್ರಕಾಶ್ ನಾಗತೇಳಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ. ಹಲೋ.